ಮೊನ್ನೆಯಿಂದ ಆಯುಷ್ ವೈದ್ಯರ ಬೇಡಿಕೆಗಳನ್ನ ಈಡೇರಿಸೋದಾಗಿ ಸಚಿವರು ಆಶ್ವಾಸನೆ ಕೊಡ್ತಾನೇ ಇದ್ದಾರೆ. ಆದರೆ ಇದುವರೆಗೂ ವೈದ್ಯರ ಆಸೆ ಈಡೇರಿಲ್ಲ. ಹೀಗಾಗಿ ಬೇಸತ್ತ ವೈದ್ಯರು ಇವತ್ತು ಸಚಿವರ ಮನೆ ಮುಂದೆ ಪೌರ ಕಾರ್ಮಿಕರ ಹಾಗೆ ಕಸ ಗುಡಿಸಿದ್ರು. ಸ್ಟೆಥೋಸ್ಕೋಪ್, ಕೈಯಲ್ಲಿ ಪೊರ್ಕೆ. ನೋಡ್ತಿದ್ದ ಹಾಗೆ ಆರೋಗ್ಯ ಸಚಿವರ ಮನೆ ಮುಂದೆ ಕ್ಲೀನ್. ಹೌದು, ಇವತ್ತು ಜಯಮಹಲ್ ಬಳಿಯ ಆರೋಗ್ಯ ಸಚಿವ ಯುಟಿ ಖಾದರ್ ಅವರ ಮನೆ ಎದುರು ಆಯುಷ್ ವೈದ್ಯರು ಕ್ಲೀನಿಂಗ್ ಕಾರ್ಯ ನಡೆಸಿದ್ರು. ಈ ಮೂಲಕ ತಮ್ಮ ಬೇಡಿಕೆ ಈಡೇರಿಸದ ಸಚಿವರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ವೇತನ ಹೆಚ್ಚಳ ಸೇರಿದಂತೆ ಹಲವು ಬೇಡಿಕೆಗಳನ್ನ ಮುಂದಿಟ್ಟುಕೊಂಡು ಹಲವು ದಿನಗಳಿಂದ ಆಯುಷ್ ವೈದ್ಯರು ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸುತ್ತಿದ್ರು. ನಿನ್ನೆ ಆರೋಗ್ಯ ಸಚಿವರ ಜೊತೆ ನಡೆದ ಮಾತುಕತೆಯೂ ಮುರಿದು ಬಿದ್ದಿತ್ತು. ಹಾಗಾಗಿ ಇವತ್ತು ಬೆಳಗ್ಗೆನೆ ಸಚಿವ ಯುಟಿ ಖಾದರ್ ಮನೆ ಎದುರು ಕಸ ಗುಡಿಸಿ ವಿಭಿನ್ನವಾಗಿ ಪ್ರತಿಭಟಿಸಿದ್ರು. NRHM ಅಡಿಯಲ್ಲಿ ಆಯುಷ್ ವೈದ್ಯರನ್ನು ಅತಿ ಹಿಂದುಳಿದ ಪ್ರದೇಶಗಳಲ್ಲಿ ರೋಸ್ಟರ್ ಕಮ್ ಮೆರಿಟ್ ಆಧಾರದ ಮೇಲೆ ನಮ್ಮನ್ನು ನೇಮಕ ಮಾಡಿಕೊಳ್ಳಲಾಗಿತ್ತು. ಮಾತುಕತೆಯಲ್ಲಿ ಅವರು ಯಾವುದೇ ರೀತಿಯ ಆಶ್ವಾಸನೆಗಳನ್ನು ಈಡೇರಿಸಿದಂಥ ಪೂರಕವಾದ ಅಂಶಗಳು ಅವರು ವ್ಯಕ್ತಪಡಿಸಲಿಲ್ಲ. ಕೂಲಿ ಕಾರ್ಮಿಕನಿಗೆ ಕೊಡುವ ವೇತನದಲ್ಲಿ ನಮ್ಮನ್ನು ದುಡಿಸ್ಕೊತಾ ಇದ್ದಾರೆ. ಅದಕ್ಕೆ ನಮಗೆ ದಿನ ಅವ್ರಿಗೆ ಎದ್ದ ತಕ್ಷಣ ನೋಡಿ ಅವರಿಗೆ ಇಲ್ಲೇ ಇದ್ದಾರೆ, ಇವರು ನಮ್ಮ ರಾಜ್ಯದಲ್ಲೇ ಕೆಲಸ ಮಾಡ್ತಾ ಇದ್ದಾರೆ ಅಂತ ಅರಿವು ಅವ್ರಿಗೆ ಬಂದು ನಮ್ಮ ಕೆಲಸನ ಖಾಯ ಮಾಡ್ತಾರ ಮನ ಭರವಸೆಯಿಂದ ನಾವು ಅವ್ರ ಮನೆ ಮುಂದೆ ಕಸ ಹೊಡೆಯಕ್ಕೆ ಬಂದಿದ್ದೀವಿ ಸರ್. ಇನ್ನು ಈ ಬಗ್ಗೆ ಆರೋಗ್ಯ ಸಚಿವರನ್ನ ಕೇಳಿದ್ರೆ ಅವರು ಹೇಳಿದ್ದು ಹೀಗೆ. ಅದಕ್ಕಾಗಿ ಅವ್ರು ಬಂದಾಗ ನಾನು ಇಲ್ಲ ಅಂತ ನನಗೆ ಬೇಸರ ಆಗ್ತದೆ. ಬಹುಶಃ ನಿನ್ನವ್ರಿಗೆ ಬಗ್ಗೆ ನಾವು ಸ್ಪಷ್ಟವಾಗಿ ಚರ್ಚೆ ಮಾಡಿದ್ದೇವೆ. ಅವರು ಈಗ ಒಂದು ಕಾಂಟ್ರಾಕ್ಟ್ನಲ್ಲಿ ಇದ್ದಾರೆ, ಅಲ್ಲಿ ಪರ್ಮನೆಂಟ್ ಪೋಸ್ಟೇ ಇಲ್ಲ. ಈ ಪರ್ಮನೆಂಟ್ ಪೋಸ್ಟ್ ಇಲ್ಲದೆ ನಾವು ಪರ್ಮನೆಂಟ್ ಹೇಗೆ ಮಾಡೋದಂತ ಇದು ಅರ್ಥ ಮಾಡಿಕೊಳ್ಬೇಕಲ್ಲ. ಆದಾಗ ಅವ್ರ ಸಮಸ್ಯೆ ಬಗ್ಗೆ ಅವ್ರ ಜೊತೆ ನಾವು ಇದ್ದೇವೆ, ಅಂದರೆ ಕೈ ಬಿಡಬೇಕಂತ ಹೇಳಿಕಿಚ್ಚೆ. ಅದೇನೇ ಇರ್ಲಿ, ಇತ್ತ ವೈದ್ಯರು ಪಟ್ಟು ಸಡಿಲಿಸ್ತಿಲ್ಲ, ಅತ್ತ ಸಚಿವರು ಮಣಿಯುತ್ತಿಲ್ಲ. ಹೀಗೆ ಆದ್ರೆ ಇವರನ್ನ ನಂಬಿದವರ ಗತಿ ದೇವರಿಗೆ ಪ್ರೀತಿ.